ಕಂಪನಿಯ ಸರ್ವರ್ ಹ್ಯಾಕ್, 378 ಕೋಟಿ ಲೂಟಿ. ಕರ್ನಾಟಕ ಇತಿಹಾಸದಲ್ಲೇ ಅತಿದೊಡ್ಡ ಹಾಗೂ ಭಾರತದ ಇತಿಹಾಸದಲ್ಲಿ ಎರಡನೇ ಅತಿದೊಡ್ಡ ಸೈಬರ್ ವಂಚನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಹಿಂದೆ 2024ರಲ್ಲಿ ಕಾರ್ಪೊರೇಟ್ ಲೆವೆಲ್ ಕ್ರಿಪ್ಟೋ ಸರ್ವರ್ ಹ್ಯಾಕ್ ಮಾಡಿದ್ದ ವಂಚಕರು ಬರೋಬ್ಬರಿ 1960 ಕೋಟಿ ದೋಚಿದ್ರು. ಇದೀಗ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವ ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಕಾಯಿನ್ DCX ಸರ್ವರ್ ಹ್ಯಾಕ್ ಮಾಡಿ 378 ಕೋಟಿ ಹಣ ದೋಚಿದ್ದಾರೆ. ನೆಬಿಲೋ ಟೆಕ್ನಾಲಜೀಸ್ ಕಂಪನಿ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ನಡೆಸುವ ಪ್ಲಾಟ್ಫಾರ್ಮ್ ಆಗಿದೆ. ಇದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಖತರ್ನಾಕ್ ರಾಹುಲ್ ಅಗರ್ವಾಲ್ ಈ ಕೃತ್ಯವೆಸಗಿದ್ದು ಪೊಲೀಸರು ಬಂಧಿಸಿದ್ದಾರೆ. ಇಷ್ಟಕ್ಕೂ ಕಿಲಾಡಿ ರಾಹುಲ್ 378 ಕೋಟಿ ದೋಚಿದ್ದು ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ನೆಬಿಲೋ ಟೆಕ್ನಾಲಜೀಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಹುಲ್ ಅಗರ್ವಾಲ್ ಮತ್ತೊಂದು ಕಂಪನಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ. ಕಂಪನಿ ಲ್ಯಾಪ್ಟಾಪ್ ಮೂಲಕ ಸರ್ವರ್ ಸೆಕ್ಯೂರಿಟಿ ಕಣ್ತಪ್ಪಿಸಿ ಹ್ಯಾಕ್ ಮಾಡಿದ್ದ. ಬೆಳಗಿನ ಜಾವ 2:27ಕ್ಕೆ ಕಂಪನಿಯ ವಾಲೆಟ್ನಿಂದ $1 ಅಮೆರಿಕನ್ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದ. ಬಳಿಕ ಮತ್ತೆ ಬೆಳಿಗ್ಗೆ 9:47ರ ಸುಮಾರಿಗೆ ಸರ್ವರ್ ಹ್ಯಾಕ್ ಮಾಡಿ $44 ಮಿಲಿಯನ್ ಅಂದ್ರೆ ಬರೋಬ್ಬರಿ 378 ಕೋಟಿ ರೂಪಾಯಿ ಹಣವನ್ನ ವಿವಿಧ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾನೆ. ಇನ್ನು ಕಂಪನಿಯಲ್ಲಿ ಆಂತರಿಕ ತನಿಖೆ ವೇಳೆ ರಾಹುಲ್ ಕಂಪನಿಯ ಲ್ಯಾಪ್ಟಾಪ್ ಅನ್ನ ಪಾರ್ಟ್ ಟೈಮ್ ಜಾಬ್ ಮಾಡಲು ಬಳಸಿದ್ದು ಗೊತ್ತಾಗಿದೆ. ಅದೇ ಲ್ಯಾಪ್ಟಾಪ್ ಮೂಲಕ ಹ್ಯಾಕರ್ಸ್ ಎಂಟ್ರಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನೋದು ಬಯಲಾಗಿದೆ. ವಿಪರ್ಯಾಸ ಅಂದ್ರೆ ರಾಹುಲ್ ಪಾರ್ಟ್ ಟೈಮ್ ಕೆಲಸ ಮಾಡಿ 15 ಲಕ್ಷ ಹಣ ಗಳಿಸಿರುವುದು ಅನುಮಾನ ಮೂಡಿಸಿದೆ. ಅದ್ಮೇಲೆ FIR ರಿಜಿಸ್ಟರ್ ಮಾಡಿದ್ವಿ. ಇವತ್ತು ಯಾವ ಸಿಸ್ಟಮ್ ಇಂದ ಬ್ರೀಚ್ ಆಗಿ ಹೋಗಿದೆ ಅಂತ ಹೇಳಿಬಿಟ್ಟು ನೋಡಿ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ಅದರ ಪೈಕಿ 26ನೇ ತಾರೀಕು ಒಬ್ಬರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಯಾಕಂದರೆ ಅವ್ರ ಸಿಸ್ಟಮಿಂದನೇ ಇದೆಲ್ಲ ಆಯಿತು. ಸೊ ಆ ಲಿಂಕೇಜ್ ಏನಿದೆ ಒಂದು ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಒಂದು ಚೆಕ್ ಮಾಡ್ತೀವಿ. ಅವ್ರ ಸಿಸ್ಟಮಿಂದ ಯಾವ್ಯಾವ ಕಡೆಗೆ ಹೋಗಿದೆ, ಯಾರು ಮಾಡಿದ್ರೆ ಅಂತ ಇದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸದ್ಯ ವೈಟ್ ಫೀಲ್ಡ್ನ CN ಪೊಲೀಸರು ರಾಹುಲ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಯಾರಾದ್ರೂ ಕಂಪನಿ ಕಳೆದುಕೊಂಡಿರುವ ಹಣ ವಾಪಸ್ ಬರೋ ಹಾಗೆ ಮಾಡಿದ್ರೆ 25% ಅಂದ್ರೆ ಸುಮಾರು 83 ಕೋಟಿ ಹಣ ಕೊಡುವುದಾಗಿ ಆಫರ್